ಡ್ಯೂಟಿಗಳನ್ನು ಸರಿಯಾಗಿಲ್ಲ. ಅಂದರೆ ಫುಲ್ ಅಮೌಂಟ್ ಕಡಿಮೆ ಕೊಡ್ತಾವೆ. ನೀವು ನೋಡಿದ್ರೆ ಶನಿವಾರ ಕಿಲೋಮೀಟ್ರ್ ಕೊಡ್ತಾ ಇರೋದು ನೋಡಿದ್ರೆ ಶಾಕ್ ಆಗಿಬಿಡ್ಬೇಕು. ಆಲ್ಮೋಸ್ಟ್ ಬೇರೆದ್ರಲ್ಲಿ ಯಾವುದ್ರಲ್ಲೂ ಬಾಡಿಗೆಗಳೇ ಬರ್ತಾಯಿಲ್ಲ. ಆಲ್ಮೋಸ್ಟ್ ಒಂದು 2-3 ಜಾಗನೂ ಸಹ ಚೇಂಜ್ ಮಾಡಿದೆ ನಾನು. ಹೋಗೋಣ ಒಂದು 2-3 ಹೊತ್ತಾದ್ರೂ ಒಂದು 10 ಕಿಲೋಮೀಟ್ರ್ ಗಂಟೆನೂ ಜಾಗ ಚೇಂಜ್ ಮಾಡಿದೆ. ಬರ್ತಾ ಇರೋದು ಬರೀ ಊಬರಲ್ಲಿ ಮಾತ್ರನೇ. ಊಬರಲ್ಲಿ ಬಂದ್ರೂ ಕಿಲೋಮೀಟ್ರ್ ಕೊಡ್ತಾ ಇರೋದು ಬಂದ್ಬಿಟ್ಟು 10 ರೂಪಾಯಿ ಕೊಡ್ತಾ ಇದ್ದಾನೆ. ಅಷ್ಟು ಈ ಟ್ರಾಫಿಕಲ್ಲಂತೂ ಹೊಡೆಯೋಕ್ಕಾಗಲ್ಲ. ಹಾಯ್, ಎಲ್ರಿಗೂ ನಮಸ್ತೆ. ಆನಂದ್ ಕ್ಯಾಬ್ 360ಗೆ ಸ್ವಾಗತ. ಈಗ ಮಾರ್ನಿಂಗ್ 4 ಕಾಲಾಗಿದೆ. ಇನ್ನೂ ಯಾವುದೂ ಬಾಡಿಗೆಗಳು ಬಂದಿಲ್ಲ. ಇನ್ನು ಒಂದೂ ಸಹ ಯಾವುದ್ರಲ್ಲೂ ಶೋನೂ ಸಹ ಆಗಿಲ್ಲ ಬಾಡಿಗೆಗಳು. ಈಗ ನೆಕ್ಸ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸಿಟಿ ಕಡೆಗೆ ಬಿದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡೋಣ. ನನಗೆ ಆಲ್ಮೋಸ್ಟು ಶನಿವಾರದೊತ್ತು ಬಾಡಿಗೆಗಳೇ ಸೆಟ್ ಆಗಲ್ಲ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಯಾವುದೋ ಬರ್ತಾಯಿದೆ, ಅದು 23 ಕಿಲೋಮೀಟ್ರಿಗೆ 300 ತೋರಿಸ್ತಾ ಇದ್ದಾನೆ. ಬೇಡ, ಅಷ್ಟು ತುಂಬ ಇದಾಯಿತು. ನೋಡೋಣ, ಬೇರೆ ಯಾವ್ದಾದ್ರು ಬಾಡಿಗೆಗೆ ವೆಯ್ಟ್ ಮಾಡೋಣ. ಬನ್ನಿ, ಇವತ್ತು ಎಷ್ಟಾಗುತ್ತೆ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಬರೋಬ್ಬರಿ ಒಂದು 40 ಮಿನಿಟ್ಸ್ ವೆಯ್ಟ್ ಆದಮೇಲೆ ಇವಾಗ ಒಂದು ಮೆಜೆಸ್ಟಿಕ್ ಬಂದಿದೆ. ಬನ್ನಿ ಹೋಗೋಣ, ಪಿಕ್ ಮಾಡೋಣ. ನಮ್ಮ ಯಾತ್ರೆಗೆ ಸ್ವಾಗತ. ಸೀಟ್ ಬೆಲ್ಟ್ ಧರಿಸಿ. ಸಖತ್ ಸರ್ವಿಸ್ ನಮ್ಮ ಡ್ಯೂಟಿ. ಇದಿಲ್ಲ ಬಂದಿದ್ರಲ್ಲ, ಕರೆಕ್ಟ್ ಬಂದಿದ್ರಿ ಏನ್ ಸರ್? ಇಲ್ಲೇ ಬಂದಿದ್ರಲ್ವಾ ಅಂದೆ. ಹೌದು, ಅದು ಒಳಗಡೆ ತೋರಿಸ್ತೈತಿ, ಇದ್ರೊಳಗಡೆ. ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು, ಇಲ್ಲಿ ಯಾವುದು ರೋಡೇ ಇಲ್ವಲ್ಲ ಅಂತ. ಸರ್ಜಾಪುರ್ ರೋಡ್ 290 rupees. ಸರ್ಜಾಪುರ್ ರೋಡ್ 290 rupees. ಸರ್ಜಾಪುರ್ ರೋಡ್ 290. ಹಿಂಗೆ ಹೋಗ್ಬಿಡಿ, ಹತ್ರ ಇಲ್ಲ, ಲೆಫ್ಟ್ ತಗೊಂಡ್ರೆ ಇನ್ನು ಮುಂದೆ ಇದಾ? ಹಾಂ, ಇದೆ. ಎಷ್ಟಾಯ್ತು? ನೋಡಿ, ಇದೇನ ಬ್ಯಾಕ್ಗ್ರೌಂಡಲ್ಲಿ A gentle reminder for you to please check and take all your belongings before you leave. 526. UPI ಕ್ಯಾಶ್? UPI ಇದ್ರೆ ಇದೆ. ₹328. Sarjapur Road. $526. Hey, sure. Thank you. ಏನಾದ್ರು ಬಿಟ್ಟಿರೋ ಅನ್ಸುತ್ತೆ, ಚೆಕ್ ಮಾಡ್ಕೊಂಡು. Jagani, ₹551. Jagani, 551. SMV ಇದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಆಡ್ಗೋಡಿ ಕರ್ಕೊಂಬಂದಿದೆ. ಅದು 526 ಆಗಿದೆ. ಡ್ರಾಪ್ ಮಾಡ್ತಾ ಇದ್ದೀನಿ, ಬನ್ನಿ. ಇವಾಗ ಇಲ್ಲಿ ಆಡ್ಗೋಡಿಯಿಂದ ಬಸವೇಶ್ವರ ನಗರಕ್ಕೆ ಬಂದಿದೆ. ರ್ಯಾಪಿಡೋದಲ್ಲಿ ತೊಗೊಂಡಿದ್ದೀನಿ. 500 ಸಮಥಿಂಗ್ ಏನೋ ತೋರಿಸ್ತಿತ್ತು. ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಕಸ್ಟಮರ್ ಪಿಕ್ ಮಾಡಕ್ಕೆ ಹೋಗೋಣ. ಸರ್, ಹಿಂಗೆ ಹೋಗುತ್ತೆ, ಯೂಟರ್ನ್ ಮಾಡಬೇಕಾ? ಹಿಂಗೆ ಯೂಟರ್ನ?
ಬನ್ನಿ ಸರ್. 9881. ಮುಂದೆನೆ ಕೂರ್ಬೋದಾ? ಕೂರಿ ಸರ್ ಅದರಲ್ಲಿ. ಆಪ್ನಲ್ಲಿ ತೋರಿಸಿರುವ ಹಣವನ್ನು ಮಾತ್ರ ಸಂಗ್ರಹಿಸಿ. ಗ್ರಾಹಕರಿಂದ ಹೆಚ್ಚುವರಿ ಹಣವನ್ನು ಸಂಗ್ರಹಿಸಬೇಡಿ. ಪ್ಲೀಸ್ ಕಲೆಕ್ಟ್ ದ ಕ್ಯಾಶ್ ಶೋನ್ ಇನ್ ದಿ ಆಪ್. ಡು ನಾಟ್ ಕಲೆಕ್ಟ್. ಇದು ಆಡ್ಗೋಡಿಯಿಂದ ಬಂದಿದ್ದು. ಇವಾಗ ಡ್ರಾಪ್ ಮಾಡ್ತಾ ಇದ್ದೀನಿ ಇಲ್ಲಿ ಬಸವೇಶ್ವರ ನಗರಲ್ಲಿ 589. ಬಟ್ ಅವ್ರ ಕಸ್ಟಮರ್ ಸ್ವಲ್ಪ ಸೆಂಟ್ರಲ್ಲಿ ಒಂದು 5 ಮಿನಿಟ್ಸು ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಇದು ಮಾಡಿದರು. ಅವರು ಎಕ್ಸ್ಟ್ರಾ ಒಂದು 100 ರುಪೀಸ್ ಮಾಡಿದ್ದಾರೆ. ಟೋಟಲ್ಲು ಇದೊಂದು 680 ರುಪೀಸು ಕೊಟ್ಟಿದ್ದಾರೆ. ಬನ್ನಿ ಕ್ಲೋಸ್ ಮಾಡೋಣ. ಈಗ ಫಸ್ಟು CNG ಹಾಕ್ಸ್ಬೇಕು. ಹೋಗಿ CNG ಹಾಕ್ಸ್ಕೊತೀನಿ, ಆಮೇಲೆ ನೆಕ್ಸ್ಟು ಬಾಡಿಗೆಗೆ ಎತ್ತಕ್ಕೆ ನೋಡ್ತೀನಿ. ಬನ್ನಿ ಹೋಗೋಣ CNG ಹಾಕ್ಸೋಣ. ಬನ್ನಿ CNG ಹಾಕ್ಸೋದಕ್ಕೆ ಬಂದಿದ್ದೀನಿ. CNG ಹಾಕ್ಸ್ಕೊಂಡು ಬಾಡಿಗೆ ಎತ್ಕೊಳ್ಳೋಣ. ನಾನು ಬರ್ತಿತ್ತು ಬಾಡಿಗೆ ಯಾವುದೂ ಎತ್ಕೊಳ್ಳಿಲ್ಲ. ಫಸ್ಟು CNG ಹಾಕ್ಸ್ಬಿಡೋಣ ಅಂತಲೇ ಬನ್ನಿ. CNG ಹಾಕ್ಸಾಯ್ತು. ಈಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಟಿಫನ್ ಆದರೂ ಹಂಗೆ ಮಾಡ್ಕೊಳ್ಳೋಣ, ಯಾವ್ದಾದ್ರು ಬಾಡಿಗೆ ಬರೋ ಅಷ್ಟೊತ್ತಿಗೆ. ಬನ್ನಿ ಫುಡ್ ತಿನ್ನೋಣ. ಪಲಾವ್ ತಗೊಂಡಿದ್ದೀನಿ. ಆ್ಯಕ್ಚುಲಿ ಅದು ಕಮಲಾ ಟಿಫನ್ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ಬಾಡಿಗೆಗಳು ಬರ್ತಾಯಿತ್ತು. ಆದರೆ ಕಿಲೋಮೀಟ್ರ್ ಫುಲ್ಲು ಕಡಿಮೆ ಕೊಡ್ತಾ ಇದ್ದಾನೆ. ಅದರಿಂದ ಯಾವುದನ್ನು ಸಹ ಎತ್ಕೊಳ್ಳಿಲ್ಲ. ಫುಲ್ಲು ನಾನೇ ತೆಗಿ ಮನೆಗೇ ಖಾಲಿ ಹೋಗ್ಬಿಟ್ಟೆ. ಕತ್ತು ತುಂಬ ಪೇನ್ ಆಗ್ತೈತೆ. ಡ್ಯೂಟಿಗಳನ್ನು ಸರಿಯಾಗಿಲ್ಲ. ಅಂದರೆ ಫುಲ್ ಅಮೌಂಟ್ ಕಡಿಮೆ ಕೊಡ್ತಾವೆ. ನೋಡಿದ್ರೆ ಇವತ್ತು ಶನಿವಾರ ಕಿಲೋಮೀಟ್ರ್ ಕೊಡ್ತಾ ಇರೋದು ನೋಡಿದ್ರೆ ಶಾಕ್ ಆಗಿಬಿಡ್ಬೇಕು. ಆಲ್ಮೋಸ್ಟ್ ಬೇರೆದ್ರಲ್ಲಿ ಯಾವುದ್ರಲ್ಲೂ ಬಾಡಿಗೆಗಳೇ ಬರ್ತಾಯಿಲ್ಲ. ಆಲ್ಮೋಸ್ಟ್ ಒಂದು 2-3 ಜಾಗನೂ ಸಹ ಚೇಂಜ್ ಮಾಡಿದೆ ನಾನು. ಹೋಗೋಣ ಒಂದು 2-3 ಹೊತ್ತಾದ್ರೂ ಒಂದು 10 ಕಿಲೋಮೀಟ್ರ್ ಗಂಟನೂ ಜಾಗ ಚೇಂಜ್ ಮಾಡಿದೆ. ಬರ್ತಾ ಇರೋದು ಬರೀ ಊಬರಲ್ಲಿ ಮಾತ್ರನೇ. ಊಬರಲ್ಲಿ ಬಂದ್ರೂ ಕಿಲೋಮೀಟ್ರ್ ಕೊಡ್ತಾ ಇರೋದು ಬಂದ್ಬಿಟ್ಟು 10 ರೂಪಾಯಿ ಕೊಡ್ತಾ ಇದ್ದಾನೆ. ಅಷ್ಟು ಈ ಟ್ರಾಫಿಕಲ್ಲಂತೂ ಹೊಡಿಯೋಕ್ಕಾಗಲ್ಲ. ಅದಕ್ಕೇನೆ ಅತ್ತಾಗೆ ಮನೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಅತ್ತಾಗೆ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಯಾವುದೋ ಒಟ್ನಲ್ಲಿ ಬರ್ತಾ ಇದೆ. ಕಿಲೋಮೀಟ್ರ್ ಕಡಿಮೆ ಕೊಡ್ತಾನೆ. 15 ಕಿಲೋಮೀಟ್ರಿಗೆಲ್ಲ 150 ರೂಪಾಯಿ ಕೊಟ್ಟರೆ ಹೆಂಗೆ ಹೋಗೋಕ್ಕಾಯ್ತದೆ? ಫುಲ್ಲು ಕಡಿಮೆಗಳ ಕೊಡ್ತಾ ಇದ್ದಾನೆ. ಅದರಿಂದ ಅತ್ತಾಗೆ ಮನೆಗೇ ಹೋಗ್ಬಿಡ್ತಾ ಇದ್ದೀನಿ. ಬನ್ನಿ ಅತ್ತಾಗೆ ಆದರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸಂಜೆ ಮೇಲೆ. ಇಲ್ಲ ಅಂತ ಅಂದರೆ ಮತ್ತೆ ನಾಳೆ ಮಾರ್ನಿಂಗೇನೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಫುಲ್ಲು ಕತ್ ಪೇನ್ ಆಗ್ತೈತೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ಲು ಕತ್ ಪೇನಲ್ಲಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.